ಬಿಜೆಪಿ ರಾಜಕೀಯ ಆಟ ಆಡದ ದಿನ ಅಥವಾ ನಡೆ ಯಾವುದಾದ್ರೂ ಇದೆಯಾ? ಏನಾದ್ರೂ ಮಾಡುವಾಗ ಅದರಲ್ಲಿ ತನಗೆ ರಾಜಕೀಯ ಲಾಭ ಎಷ್ಟಾಗಲಿದೆ, ವಿಪಕ್ಷಕ್ಕೆ ಎಷ್ಟು ರಾಜಕೀಯ ನಷ್ಟ ಆಗಲಿದೆ ಅಂತ ಲೆಕ್ಕಾಚಾರ ಮಾಡದೆ ಬಿಜೆಪಿ ಮಾಡಿದ್ದುಂಟ. ಅದ್ರ ಘೋಷಿತ ಉದ್ದೇಶ ಅದೇನೇ ಇರಲಿ, ಆದ್ರೆ ಬಿಜೆಪಿಯ ನಿಜವಾದ ಉದ್ದೇಶ ಬೇರೆನೇ ಇರುತ್ತೆ ಅನ್ನೋದು ಈಗ ಓಪನ್ ಸೀಕ್ರೆಟ್. ಈಗ ಭಯೋತ್ಪಾದನೆ ವಿರುದ್ಧ ಜಾಗೃತಿ ಮೂಡಿಸೋದಕ್ಕೆ ಹಾಗೂ ಆಪರೇಷನ್ ಸಿಂಧೂರ ಅನಿವಾರ್ಯವಾಗಿದ್ ಯಾಕೆ ಅನ್ನೋದ್ರ ಬಗ್ಗೆ ತಿಳಿಸೋದಕ್ಕೆ ಮೋದಿ ಸರ್ಕಾರ 7 ಸರ್ವಪಕ್ಷ ನಿಯೋಗಗಳನ್ನು ರಚನೆ ಮಾಡಿ ಸುದ್ದಿಯಾಗಿದೆ. ಈ ನಿಯೋಗಗಳ ಪಟ್ಟಿ ಬಿಡುಗಡೆಯಾಗತ್ಲೆ ಅದ್ರ ಸುತ್ತಮುತ್ತ ಚರ್ಚೆ ಕೂಡ ಜೋರಾಗಿನೇ ಶುರುವಾಗಿದೆ. ಈ ನಿಯೋಗಕ್ಕೆ ಮೋದಿ ಸರ್ಕಾರ ಆಯ್ಕೆ ಮಾಡಿರುವ ಸಂಸದರು, ನಾಯಕರು ಹಾಗೆ ಆಯ್ಕೆ ಮಾಡದೇ ಬಿಟ್ಟಿರುವಂತಹ ಸಂಸದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ, ರಾಜಕೀಯ ವಲಯದಲ್ಲಿ ಈಗ ದೊಡ್ಡ ಚರ್ಚೆ ನಡೀತಾ ಇದೆ. ಈ ಪೈಕಿ ಎಲ್ಲಕ್ಕಿಂತ ಹೆಚ್ಚು ಚರ್ಚೆಯಾಗಿದ್ದು ಶಶಿ ತರೂರ್ ಬಗ್ಗೆ. ಅವ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಹೇಳಲಾಗಿದೆ. ಶಶಿ ತರೂರ್ ಕಾಂಗ್ರೆಸ್ ನಾಯಕ, ಮೋದಿ ವಕ್ತಾರ ಅಂತಾನೆ ಇತ್ತೀಚಿನ ದಿನಗಳಲ್ಲಿ ಗುರುತಿಸಲ್ಪಟ್ಟವರು. ನಿಯೋಗಕ್ಕೆ ನಿಮ್ಮ 4 ಸಂಸದರ ಹೆಸರು ಕೊಡಿ ಅಂತ ಸರ್ಕಾರ ಕೇಳಿದಾಗ ಕಾಂಗ್ರೆಸ್ ಕೊಟ್ಟ ಪಟ್ಟಿಯಲ್ಲಿ ಶಶಿ ತರೂರ್ ಹೆಸರು ಇರಲಿಲ್ಲ. ಆದ್ರೆ ಮೋದಿ ಸರ್ಕಾರ ಬಿಡುಗಡೆ ಮಾಡಿದಂತಹ ಪಟ್ಟಿಯಲ್ಲಿ ಶಶಿ ತರೂರ್ ಇದ್ರು. ಅದು ಮಾತ್ರ ಅಲ್ಲದೆ ಬಹುಮುಖ್ಯ ಅಮೆರಿಕ ನಿಯೋಗಕ್ಕೆ ಅವರೇ ನಾಯಕ. ಶಶಿ ತರೂರ್ ವಿದೇಶಾಂಗ ವ್ಯವಹಾರಗಳ ತಜ್ಞ, ವಾಗ್ಮಿ, ಅತ್ಯುತ್ತಮ ಸಂವಹನಕಾರ. ಹಾಗಾಗಿ ಅವರನ್ನ ಆಯ್ಕೆ ಮಾಡಿದ್ದೀವಿ ಅಂತ ಬಿಜೆಪಿ ಹೇಳ್ಕೊಳ್ಬಹುದು. ಆದ್ರೆ ಕಾಂಗ್ರೆಸ್ಗೆ ಕುಟುಕುವಂತಹ ಉದ್ದೇಶ ಕೂಡ ಈ ಆಯ್ಕೆಯ ಹಿಂದಿದೆ ಅನ್ನೋದು ಈಗ ಗುಟ್ಟೇನಲ್ಲ. ಬಹುಮುಖ್ಯ ಅಮೆರಿಕ ನಿಯೋಗಕ್ಕೆ ನಾಯಕತ್ವ ವಹಿಸುವಂತಹ ಒಬ್ಬ ಸಂಸದ ಅಥವಾ ನಾಯಕ ಬಿಜೆಪಿಯಲ್ಲಿ ಸಿಗಲಿಲ್ವಾ, ಅಥವಾ ಇದರಲ್ಲೂ ಕಾಂಗ್ರೆಸ್ಗೆ ಒಂದಿಷ್ಟು ಮುಜುಗರ ತಂದಿಡೋದಿಕ್ಕೆ ಅಂತಾನೆ ತರೂರ್ ಆಯ್ಕೆ ಆಯ್ತಾ ಅನ್ನೋದಕ್ಕೆ ಪ್ರಶ್ನೆ. ಆದ್ರೆ ಕಾಂಗ್ರೆಸ್ಗೆ ಆದಷ್ಟು ಮುಜುಗರ ಬಿಜೆಪಿಗೂ ಆಗ್ಬೇಕು. ಅವರಲ್ಲಿ ಒಬ್ಬ ಶಶಿ ತರೂರ್ ಇಲ್ಲ ಅನ್ನೋದನ್ನ ಅವರೇ ಒಪ್ಕೊಂಡಂಗಾಗಿದೆ. ಅಥವಾ ಶಶಿ ತರೂರ್ ನಮ್ಮವರೇ ಅಂತ ಬಿಜೆಪಿ ಈ ಮೂಲಕ ಹೇಳ್ತಾ ಅನ್ನೋದು ಬಹಳ ಬೇಗ ಗೊತ್ತಾಗಲಿದೆ. ಸೌದಿ, ಕುವೈತ್, ಬಹರೇನ್ ಹಾಗೆ ಅಲ್ಜೀರಿಯಾಕ್ಕೆ ಹೋಗುವಂತಹ ನಿಯೋಗದಲ್ಲಿ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಇದ್ದಾರೆ. ಯಾವ ಆಧಾರದಲ್ಲಿ ದುಬೆ ಅವರನ್ನ ಆಯ್ಕೆ ಮಾಡಲಾಯಿತು? ವಿದೇಶಾಂಗ ನೀತಿಯ ಬಗ್ಗೆ, ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ, ರಾಜತಾಂತ್ರಿಕತೆಯ ಬಗ್ಗೆ ಅವರ ನಿಪುಣತೆ ಏನು? ಭಾರತದಲ್ಲಿ ಬಾಯಿ ಬಿಟ್ಟಾಗ್ಲೆಲ್ಲ ಮುಸ್ಲಿಂ ದ್ವೇಷಕಾರುವ, ಮುಸ್ಲಿಮರ ಸಾಂವಿಧಾನಿಕ ಹಕ್ಕುಗಳನ್ನ ಕಿತ್ಕೊಳ್ಬೇಕು ಅಂತ ಆಗ್ರಹಿಸುವಂತಹ ಸಂಸದನನ್ನ ಮುಸ್ಲಿಂ ದೇಶಗಳಿಗೆ ಕಳಿಸಿ ಬಿಜೆಪಿ ಯಾವ ಸಂದೇಶವನ್ನು ರವಾನಿಸ್ತಾ ಇದೆ? ಈ ದೇಶದಲ್ಲಿ ಸುಪ್ರೀಂ ಕೋರ್ಟ್ಗೆನೆ ಸವಾಲು ಹಾಕುವಂತ ಸಂಸದ ವಿದೇಶಕ್ಕೆ ಹೋಗಿ ಭಾರತದ ಬಗ್ಗೆ ಅದು ಯಾವ ಇಮೇಜ್ ಅನ್ನ ಸೃಷ್ಟಿ ಮಾಡಲಿದ್ದಾರೆ? ಅದೇ ನಿಯೋಗದಲ್ಲಿ ಎಐಎಂಐಎಂನ ಸಂಸದ ಅಜಾದುದ್ದೀನ್ ಓವೈಸಿ ಇದ್ದಾರೆ. ಆ ನಿಯೋಗಕ್ಕೆ ಓವೈಸಿಯನ್ನೇ ನಾಯಕರನ್ನಾಗಿ ಮಾಡಬಹುದಿತ್ತು. ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಬಳಿಕ ಓವೈಸಿ ನಿರಂತರ ಭಾರತದ ನಿಲುವನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಮುಂದಿಡ್ತಾ ಇದ್ದಾರೆ. ಪಾಕಿಸ್ತಾನವನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಸೌದಿ, ಕುವೈತ್, ಬಹರೇನ್ ಹಾಗೆ ಅಲ್ಜೀರಿಯಾ ದೇಶಗಳ ಸರ್ಕಾರಗಳು ಕೂಡ ಅವರನ್ನ ಗೌರವಿಸುತ್ತವೆ. ಮಾತಿಗೆ ನಿಂತ್ರೆ ಓವೈಸಿ ದೇಶದ ವಾದವನ್ನ ಅದ್ಭುತವಾಗಿ ಮುಂದಿಡ್ತಾರೆ. ಆದ್ರೆ ಅವರನ್ನ ದ್ವೇಷಕೋರ ನಿಶಿಕಾಂತ್ ದುಬೆ ಜೊತೆಗೆ ಇನ್ನೊಂದು ಸದಸ್ಯ ಅಂತ ಮಾಡಿಬಿಡಲಾಗಿದೆ. ಎಲ್ಲಿಯ ಓವೈಸಿ, ಎಲ್ಲಿಯ ದುಬೆ? ತೃಣಮೂಲ ಕಾಂಗ್ರೆಸ್ನಿಂದ ಈ 7 ನಿಯೋಗದಲ್ಲಿ ಸ್ಥಾನ ಪಡೆದಿರುವಂತಹ ಏಕೈಕ ಸಂಸದ ಯೂಸುಫ್ ಪಠಾಣ್. ಮೊದಲ ಬಾರಿಯ ಸಂಸದ ಯೂಸುಫ್ ಪಠಾಣ್ ಅವರೇನು ಸಂಸದರಾಗಿ ಏನ್ ಮಾಡಬೇಕು ಅಂತ ಪಾಠ ಕಲಿತಾ ಇರೋರು. ಅವ್ರದೇ ಪಕ್ಷದಲ್ಲಿ ಮಹುವಾ ಮೊಯಿತ್ರಾ ಇದ್ರು. ಯಾವುದೇ ಮಹತ್ವದ ವಿಷಯದ ಬಗ್ಗೆ ಪರಿಣಾಮಕಾರಿಯಾಗಿ ಮಾತನಾಡಬಲ್ಲವರು, ಅನುಭವ, ಅಪಾರ ಜ್ಞಾನ ಎರಡೂ ಇರೋರು, ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲೂ ಮಾತಾಡಿ ಗೊತ್ತಿರೋರು. ಆದ್ರೆ ಬಿಜೆಪಿಗೆ, ಮೋದಿ ಸರ್ಕಾರಕ್ಕೆ ಅವ್ರು ಬೇಡ. ಹಾಗಾಗಿ ಲೆಕ್ಕ ಭರ್ತಿಗೆ ತೃಣಮೂಲ ಕಾಂಗ್ರೆಸ್ನಿಂದ ಮಾಜಿ ಕ್ರಿಕೆಟಿಗೆ ಯೂಸುಫ್ ಪಠಾಣ್ರನ್ನ ಹಾಕಿದ್ದಾರೆ. ಅವ್ರು ಅಲ್ಲಿ ಹೋಗಿ ಮಾಡೋದೇನು ಅಂತ ಅವ್ರಿಗೂ ಗೊತ್ತಿರ್ಲಿಕ್ಕಿಲ್ಲ. ಇರ್ಲಿ, ಕಾಂಗ್ರೆಸ್ನಿಂದ ಲೋಕಸಭಾ ಉಪನಾಯಕ ಗೌರವ್ ಗೊಗೊಯ್ ಅವರ ಹೆಸರನ್ನ ಕೂಡ ಕೊಡ್ಲಾಗಿತ್ತು. ಆದ್ರೆ ಮೋದಿ ಸರ್ಕಾರ ಅವರನ್ನ ಆಯ್ಕೆ ಮಾಡಲಿಲ್ಲ. ಅಸ್ಸಾಂನವರಾದ ಗೌರವ್ ಗೊಗೊಯ್ ವಿರುದ್ಧ ಅಲ್ಲಿನ ಸಿಎಂ ಬಿಜೆಪಿಯ ಹಿಮಂತ್ ಬಿಸ್ವಾ ಶರ್ಮಾ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಅವರು ಪಾಕಿಸ್ತಾನದಲ್ಲಿ 2 ವಾರ ಇದ್ರು. ಅವ್ರ ಪತ್ನಿಗೆ ಪಾಕಿಸ್ತಾನದ NGO ಒಂದರಿಂದ ಸಂಬಳ ಬರ್ತಿತ್ತು. ಹಾಗಾಗಿ ಅವರನ್ನ ನಿಯೋಗದಲ್ಲಿ ಸೇರಿಸಬಾರದು ಅಂತ ಶರ್ಮಾ ಆಗ್ರಹಿಸಿದ್ರು. ಈ ಆರೋಪದಲ್ಲಿ ಎಷ್ಟು ಹುರುಳಿದೆ ಅನ್ನೋದು ಎಲ್ಲೂ ಗೊತ್ತಾಗಿಲ್ಲ. ಇಲ್ಲಿ ವಿಶೇಷವಾಗಿ ಸುಳ್ಳಾರೋಪ ಮಾಡುವಲ್ಲಿ ಕುಖ್ಯಾತರಾಗಿರುವಂತಹ ಶರ್ಮಾ ಈ ಒಂದು ಆರೋಪವನ್ನ ಮಾಡಿದ್ದಾರೆ. ಹೀಗೆ ಅನುಭವಿ ನಾಯಕರಾಗಿ ಬೆಳೀತಾ ಇರುವ, ಸಾಕಷ್ಟು ಚೆನ್ನಾಗಿ ಮಾತಾಡುವ, ಓದ್ಕೊಂಡಿರುವ ಗೌರವ್ ಗೊಗೊಯ್ ಅವರು ಮೋದಿ ಸರ್ಕಾರಕ್ಕೆ ಬೇಡವಾದ್ರು. ಸ್ಪೇನ್, ಗ್ರೀಸ್ ಮತ್ತಿತರ ದೇಶಗಳಿಗೆ ಹೋಗುವ ನಿಯೋಗಕ್ಕೆ ಡಿಎಂಕೆಯ ಸಂಸದೆ ಕನಿಮೋಳಿ ಅವರು ನಾಯಕಿ. ಕನಿಮೋಳಿ ಸಂಸತ್ತಿನಲ್ಲಿ ಚೆನ್ನಾಗಿ ಮಾತಾಡಿ ಗಮನ ಸೆಳೆದವರು. ಆದ್ರೆ ಪಕ್ಷದಲ್ಲಿ ಸೋದರ ಹಾಗೆ ಸಿಎಂ ಸ್ಟಾಲಿನ್ ಜೊತೆಗೆ ಅವರ ಭಿನ್ನಮತ ಕೂಡ ಸುದ್ದಿಯಲ್ಲಿದೆ. ಹಾಗಾಗಿನೇ ಅವರಿಗೆ ನಿಯೋಗದ ನಾಯಕಿ ಪಟ್ಟ ಸಿಕ್ತಾ ಅನ್ನುವಂತ ಊಹಾಪೋಹನೂ ಇದೆ. ಒಟ್ಟಾರೆ ವಿಪಕ್ಷಗಳಲ್ಲಿ ತಮ್ಮ ಪಕ್ಷದ ನಾಯಕತ್ವದ ಜೊತೆಗೆ ಚೆನ್ನಾಗಿರೋರು, ಪಕ್ಷಕ್ಕೆ ನಿಷ್ಠರಾಗಿರೋರು ಮೋದಿ ಸರ್ಕಾರ ಕಷ್ಟಾಗಿ ಇಷ್ಟ ಆಗಲ್ಲ. ಆದ್ರೆ ತಮ್ಮ ಪಕ್ಷದ ನಾಯಕತ್ವದ ಬಗ್ಗೆ ಏನಾದ್ರೊಂದು ತಿಕ್ಕಾಟ ಇರೋರಿಗೆ ಮೋದಿ ಸರ್ಕಾರ ಬೇಗ ಕರೆದು ಮಣೆ ಹಾಕಿದೆ ಅನ್ನುವಂತಹ ಮಾತು ಈಗ ವ್ಯಾಪಕವಾಗಿ ಕೇಳಿ ಬರ್ತಾ ಇದೆ. ಇಂಡಿಯಾ ಒಕ್ಕೂಟವನ್ನ ದುರ್ಬಲಗೊಳಿಸುವ ಪ್ರಯತ್ನ ಕೂಡ ಈ ಆಯ್ಕೆಗಳ ಹಿಂದಿದೆ ಅಂತ ದಿಲ್ಲಿ ಪತ್ರಕರ್ತರು ಹೇಳ್ತಾ ಇದ್ದಾರೆ. ಏನೇ ಆಗ್ಲಿ, ಈ 7 ನಿಯೋಗಗಳು ವಿದೇಶಗಳಿಗೆ ಹೋಗಿ ಭಯೋತ್ಪಾದನೆ ಹಾಗೆ ಪಾಕಿಸ್ತಾನದ ಪಾತ್ರದ ಬಗ್ಗೆ ಜಾಗೃತಿಯನ್ನ ಮೂಡಿಸುವಲ್ಲಿ ಯಶಸ್ವಿಯಾಗ್ಲಿ.